ಇವತ್ತು ಮಂಗಳೂರಿನಲ್ಲಿ ಒಂದು ಕ್ರಾಂತಿ ಆಗ್ತಾ ಇದೆ. ಯಾವುದೇ ರಾಜಕೀಯ ಪಕ್ಷದ ಬೆಂಬಲ ಇಲ್ಲದೆ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ರಸ್ತೆಗೆ ಇಳಿದು ಇವತ್ತು ಕೇಂದ್ರ ಸರ್ಕಾರದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿದ್ದಾರೆ. ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ದೇಶಕ್ಕೆ ತೋರಿಸುವ ಕೆಲಸವನ್ನ ಈ ಮಂಗಳೂರಿನಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಹೆಮ್ಮೆ ಆಗ್ತಾ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಬೀದಿಯಲ್ಲಿದ್ದಾರೆ. ಇವಾಗಾದ್ರೂ ರಾಜೀನಾಮೆ ಕೊಡಲೇಬೇಕು ನಮ್ಮೆಲ್ಲರ ಆಗ್ರಹ. ಈಗಾಗಲೇ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ, ನಾವು ಇದಕ್ಕೆ ಬೇಕಾದಂಥ ಸೊಲ್ಯೂಷನ್ ಅನ್ನು ಮಾಡ್ತೀವಿ, ಮತ್ತು ಯಾರಲ್ಲಿ ಇದರಲ್ಲಿದ್ದಾರೆ ಅವರಿಗೆಲ್ಲ ಕಠಿಣವಾದ ಶಿಕ್ಷೆ ಕೊಡ್ತೀವಿ ಅಂತ. ಬಟ್ ನಮಗೆ ಎಜುಕೇಷನ್ ಮಿನಿಸ್ಟರ್ ರಿಸೈನ್ ಕೊಡುವವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸುವುದಿಲ್ಲ. ದೊಡ್ಡ ಹೋರಾಟ ಮುಂದುವರಿಸ್ತಾ ಇರುತ್ತದೆ ಅಷ್ಟೇ. ವಿ ವಾಂಟ್ ಧರ್ಮೇಂದ್ರ ಪ್ರಧಾನ್ ಜಿ ಟು ರಿಸೈನ್. ಅವರು ಜಿ ಕರೆಯಲಿಕ್ಕೆ ಕೂಡ ಅರ್ಹತೆ ಇಲ್ಲದವರು, ಗೊತ್ತಾಯ್ತಲ್ಲ. ಧರ್ಮೇಂದ್ರ ಪ್ರಧಾನ್, ಯು ಮಸ್ಟ್ ರಿಸೈನ್ ದಿಸ್ ಪೋಸ್ಟ್. ಖಂಡಿತವಾಗ್ಲೇ ಉಂಟು. ಖಾಲಿ ಮಂಗಳೂರಲ್ಲಿ ಅಲ್ಲ, ಎಲ್ಲ ಈ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲ ಕಡೆ ಕೂಡ ಆಗ್ತಾ ಇದೆ. ನಾವು ಕರ್ನಾಟಕದಲ್ಲಿ ಮಂಗಳೂರಲ್ಲಿ ಮಾಡಿದ್ರೆ ಕರ್ನಾಟಕದಲ್ಲಿ ಬೇರೆ ಎಲ್ಲ ರಾಜ್ಯಗಳಿಗೆ ಕೂಡ ಎಲ್ಲ ಜಿಲ್ಲೆಗಳಿಗೆ ಕೂಡ ನಮಗೆ ಇದಾಗ್ತದೆ ಒಂದು. ಸೊ ನಾವು ಮಂಗಳೂರಲ್ಲಿ ಕೂಡ ಮಾಡೋದು ಮುಂದುವರಿಸ್ತದೆ. ಇವತ್ತು ಮಂಗಳೂರಲ್ಲಿ ಇವತ್ತಿದು ಪೀಸ್ಫುಲ್, ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಪ್ರತಿಭಟನೆ ಆಗುವ ಸಾಧ್ಯತೆ ಇದೆ. ಭಾರತ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಎಂದರೆ ವಿದ್ಯಾರ್ಥಿಗಳ ಒಂದು ಭವಿಷ್ಯವಾಗಿದೆ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಕೂಡ ಇಂತಹ ನಿರ್ಣಾಯಕವಾದಂತಹ ಹಣಕ್ಕಾಗಿ ತನ್ನ ದೇಶವನ್ನು ಭ್ರಷ್ಟಾಚಾರಕ್ಕೆ ಮಾಡ್ತಿದ್ದಾರೆ. ಅದನ್ನು ನಾವು ವಿರೋಧಿಸುತ್ತಿದ್ದೇವೆ ಹೊರತು ಈ ದೇಶದಿಂದ ಇಂತಹ ಸರ್ಕಾರ ಬಂದರೆ ಮಕ್ಕಳಿಗೆ ಭವಿಷ್ಯ ಇಲ್ಲ ಎನ್ನುವುದು ಇದರಿಂದ ನಮಗೆ ಅನಿಸ್ತಾ ಇರ್ತದೆ. ಅದರಿಂದ ನಾವು ಈ ಪ್ರತಿಭಟನೆ ಮಾಡ್ತೇವೆ. ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಹಿಂದೆ ಬರುವಂತಹ ಜನ ಸಮೂಹದ ಭವಿಷ್ಯಕ್ಕಾಗಿ ನಾವು ಪ್ರೊಟೆಸ್ಟ್ ಮಾಡ್ತೇವೆ. ವಿ ವಾಂಟ್ ಜಸ್ಟಿಸ್. Protest is for all the NEET students to get justice and for Dharmendra Pradhan to resign because he clearly doesn't have any responsibilities with the exams. He only washed his hands of all the responsibilities and just held a re-NEET without even a singular apology for all the students, for all the students who lost their lives. That's all I have to say. I have a poem. जब ख्वाब मरते मुल्क रोता है, जब सच दबता खून बोलता है, प्रधान कुर्सी अब छोड़नी होगी, हर चीज की कीमत देनी होगी, खामोशी भी एक जुर्म बनी, आवाज ही हमारी धड़कन बनी। मैं शायर नहीं हिंदुस्तान की आवाज हूँ, हाथ बंधे हौसला आजाद है, दिल टूटे इरादे फौलाद है। हम चीखेंगे जब तक सुनोगे, हम रुकेंगे जब इंसाफ दोगे। आजादी। ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.